ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು 66 ದಿನ ಚಾಲೆಂಜಿನ ಆಲ್ಮೋಸ್ಟ್ 40ನೇ ವಿಡಿಯೋಗೆ 40ನೇ ಎಪಿಸೋಡ್ ನಿಮಗೆ ವೆಲ್ಕಮ್ ಮಾಡ್ತಿದ್ದೀನಿ. ಸ್ವಾಗತ ಸುಸ್ವಾಗತ. ಗುರು ಏನು ಗೊತ್ತಾ, 34-35ನೇ ವಿಡಿಯೋದಲ್ಲಿ ಒಂದು ಲೈಫ್ ಬ್ಯಾಲೆನ್ಸ್ ಇಸ್ ಎ ಮಿತ್, ಲೈಫ್ ಬ್ಯಾಲೆನ್ಸ್ ಇಸ್ ಎ ಲೈ ಅಂತ ಹೇಳಿದೆ. ಸೊ 35ನೇ ಎಪಿಸೋಡಲ್ಲಿ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಏನು ಮಾಡಬೇಕು ಗುರು ಅಂತ ಒಂದು ಕ್ವಶನ್ ಮಾರ್ಕ್ ಇಟ್ಟೆ. ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಆ ಒಂದು ವಿಡಿಯೋನ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿ ಈ ಒಂದು ವಿಡಿಯೋಗೆ ಬನ್ನಿ. ಯಾಕಂದ್ರೆ ಆ ವಿಡಿಯೋಕ್ಕೆ ಆನ್ಸರ್ ಇಲ್ಲಿ ಸಿಗುತ್ತೆ. ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಿಲ್ಲ. ಮಾರ್ನಿಂಗಿಂದ ನೈಟ್ವರೆಗೂ ಒಂದು 10-11 ಗಂಟೆ, ಸುಮಾರು ಒಂದು 16 ಗಂಟೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ರಿ ನನ್ನ ಲೈಫ್ ಬಗ್ಗೆ ನಾನು ಕೇರೇ ಮಾಡ್ತಿಲ್ಲ. ಸೊ ಅವಾಗ ಏನು ಮಾಡ್ಬೇಕಂದ್ರೆ, ಈ ಒಂದು ಲೈಫ್ ಬ್ಯಾಲೆನ್ಸ್ ಅನ್ನೋದು ಕೌಂಟರ್ ಬ್ಯಾಲೆನ್ಸ್ ಥರ ಟ್ರೀಟ್ ಮಾಡಿ. ಸೊ ಅವಾಗ ನಾವು ಮಾಡೋ ಎಕ್ಸ್ಪೀರಿಯನ್ಸ್ಗಳು ಒಂದು ಅರ್ಥಪೂರ್ಣವಾಗಿ ನಮಗೆ ಕಾಣ್ತಾ ಬರ್ತಾವೆ. ಅಂದರೆ ನಾವು ಸಾಮಾನ್ಯವಾಗಿ ನಾವು ಏನು ಲೈಫ್ ಬ್ಯಾಲೆನ್ಸ್ ಇದೆ ಅಂತ ಭಾವಿಸ್ತೀವಲ್ಲ, ಸೊ ಅದು ಆ್ಯಕ್ಚುಲಿ ಕೌಂಟರ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಿಮಗೆ ಒಂದು ಡ್ಯಾನ್ಸ್ ಬೆಲ್ಲರಿನ ಗೊತ್ತಲ್ಲ, ಇಲ್ಲಿ ಫೋಟೋ ಹಾಕಿರ್ತೀನಿ. ಒಂದು ಡ್ಯಾನ್ಸರ್ ನೋಡಿದಾಗ ನಿಮ್ಗೆ ಅನಿಸುತ್ತೆ, ಒಂದು ದೂರಿಂದ ನೋಡಿದಾರೆ ಅನಿಸುತ್ತೆ ಒಂದು ವೇಟ್ಲೆಸ್ ಇದ್ದಾಳೆ, ಗಾಳೀಲಿ ನಿಂತಿದ್ದಾಳೆ, ಗಾಳೀಲಿ ತೇಲ್ತಿದ್ದಾಳೆ ಅನಿಸುತ್ತೆ. ಬಟ್ ಯಾವಾಗ ನೀವು ಕ್ಲೋಸಪ್ಪಲ್ಲಿ ನೋಡಿದಾಗ ಅವಾಗ ಗೊತ್ತಾಗುತ್ತೆ ಫುಲ್ ಬಾಡಿ ಬ್ಯಾಲೆನ್ಸ್ ಅನ್ನೋದನ್ನು ಕೌಂಟರ್ ಬ್ಯಾಲೆನ್ಸ್ ಆಗಿ ಒಂದು ಟೂಸ್ ಮೇಲೆ ನಿಂತಿರ್ತಾಳೆ. ಟೂಸ್ ಅಂದರೆ ಕಾಲಿನ ಬೆರಳು ಮೇಲೆ ನಿಂತಿರ್ತಾಳೆ. ಅವಳು ಒಂದು ಕೌಂಟರ್ ಬ್ಯಾಲೆನ್ಸ್ ಆಗಿ ನಮಗೆ ರಿಫ್ಲೆಕ್ಟ್ ಆಗುತ್ತೆ. ಈ ಒಂದು ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂದರೆ, ಲೈಫು ಮತ್ತು ನಮ್ಮದು ಕೆಲಸದ ನಡುವೆ ನಮ್ಮ ಲೈಫ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ನಾವು ಬೆಳಗ್ಗಿಂದ ಸಂಜೆವರೆಗೆ ಏನೋ ಒಂದು ಪ್ಲ್ಯಾನ್ ಮಾಡಿರ್ತೀವಿ, ನಮ್ಮ ಪ್ರಿಯಾರಿಟಿ ಇಟ್ಟಿರ್ತೀವಿ, ಆಗ್ತಾನೇ ಇಲ್ಲ ಅನ್ನೋರಿಗೆ ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಬೆಸ್ಟ್ ಎಕ್ಸಾಂಪಲ್. ನಾವು ಲಿಸ್ಟ್ ಮಾಡೋವಂಥ ಪ್ರಿಯಾರಿಟಿ ಲಿಸ್ಟಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವರ್ಕು, ಕೆಲವೊಂದು ಇಂಪಾರ್ಟೆಂಟ್ ಲಿಸ್ಟು ಅದು ಬಾಕಿ ಉಳ್ಕೊಂಡ್ಬಿಡುತ್ತೆ. ಬಟ್ ಅಸಲಿ ಟ್ರೂತ್ ಏನಂದರೆ, ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನೋ ಒಂದು ಲಿಸ್ಟ್ ಮಾಡಿರ್ತೀನಿ, ಒಂದು 5 ಲಿಸ್ಟ್ ಮಾಡಿರ್ತೀನಿ. ಆಫೀಸ್ಗೆ ಹೋಗಬೇಕು, ಆಫೀಸಿಂದ ಮತ್ತೆ ಮನೆಗೆ ಬರೋಕು, ಮನೆಗೆ ಬಂದು ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕು, ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಆಡಬೇಕು, ನಗಬೇಕು, ಹೆಂಡತಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀವಿ. ಬಟ್ ಈ ಒಂದು ವರ್ಕ್ ನಡುವೆ ನಮ್ದು ಅದು ಕೆಲಸನೇ ಆಗ್ತಾ ಇರಲ್ಲ. ಒಂದು ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ, ವರ್ಕ್ ಮಾಡ್ತಾ ಇರ್ತೀವಿ. ಸೊ ಆ ಟೈಮಲ್ಲಿ ಈ ಒಂದು ಪ್ರಿಯಾರಿಟಿ ಲಿಸ್ಟು ಆಗ್ತಾನೇ ಇರಲ್ಲ. ಸೊ ಒಂದು ಅಸಲಿ ಟ್ರೂತ್ ಏನು ಗೊತ್ತಾ, ಒಂದು ದಿನದಲ್ಲಿ ನಾವು ಏನೇ ಒಂದು ಇಂಪಾರ್ಟೆನ್ಸ್ ಮೇಲೆ ಫೋಕಸ್ ಮಾಡಿದ್ರೂ ಕೂಡ ಕೆಲವೊಂದು ಥಿಂಗ್ಸ್ ಬಾಕಿ ಉಳಿತವೆ. ಅವ್ನು ಯಾರೇ ಇಲ್ಲ, ಐನ್ಸ್ಟೀನ್ ಇರಲಿ, ಯಾವುದೋ ಒಂದು ಅಂಬಾನಿ ಇರಲಿ, ಲೈಫಲ್ಲಿ ಕೆಲವೊಂದು ಸಲ ಬ್ಯಾಲೆನ್ಸ್ ಮಾಡ್ಬೋದು. ಫುಲ್ ಡೈಲಿ ನೀನು ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಂತ ಹೋದಾಗ ಡಿಸಪಾಯಿಂಟ್ ಆಗುತ್ತೆ ಬಾಡಿ. ಒಂದು ವರ್ಕು ಸಕ್ಸಸ್ಫುಲಿ ಡನ್ ಆಗಿ ಅದೊಂದು ರಿಸಲ್ಟ್ ಕೊಡುತ್ತಲ್ಲ, ಸೊ ಅವಾಗ ನಮಗೆ ಅನಿಸುತ್ತೆ ಒಂದು ಕೆಲಸ ಅದು ಭಾಳ ಇಂಪಾರ್ಟೆಂಟ್ ಇದೆ ಇವತ್ತಂದರೆ ಅದು ಕೆಲಸ ಮುಗಿಸ್ಲೇಬೇಕಂತಂದಾಗ ಕೆಲವೊಂದು ಕೆಲಸಗಳ ಮೇಲೆ ನಾವು ನೆಗ್ಲೆಕ್ಟ್ ಮಾಡಲೇಬೇಕು, ಅವಾಯ್ಡ್ ಮಾಡಲೇಬೇಕು, ಅದನ್ನು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆದರೆ ಎಲ್ಲನೂ ಕೂಡ ಬಾಕಿ ಇಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆವಾಗ ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಆಗುತ್ತೆ. ಕೌಂಟರ್ ಬ್ಯಾಲೆನ್ಸ್ನ ಒಂದು ಕಲ್ಪನೆ ಅರ್ಥ ಏನಂದರೆ, ಒಂದು ಕೌಂಟರ್ ಬ್ಯಾಲೆನ್ಸ್ ಮೇಲೆ ನಮ್ಮ ಲೈಫ್ ನಿಂತಿದೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂದ್ರೆ, ಗುರು ಇಂಗ್ಲೆಂಡಲ್ಲಿ 11 ವರ್ಷಗಳಲ್ಲೇ ಒಂದು ರಿಸರ್ಚ್ ಮಾಡ್ತಾರೆ. ಸುಮಾರು 1700 ಎಂಪ್ಲಾಯೀಸ್ಗಳನ್ನು ಒಂದು ಲೈಫ್ ಬ್ಯಾಲೆನ್ಸನ್ನು ಅಬ್ಸರ್ವ್ ಮಾಡಿ 11 ವರ್ಷಗಳ ನಂತರ ಒಂದು ರಿಸರ್ಚ್ ರಿಸಲ್ಟ್ ಕೊಡುತ್ತೆ. ಏನಂದರೆ, ಮೋಸ್ಟ್ ಆಫ್ ದಿ ಪೀಪಲ್ ಬೆಳಗ್ಗೆಯಿಂದ ಸಂಜೆವರೆಗೂ ಡೈಲಿ 11 ಗಂಟೆಗಿಂತ ಜಾಸ್ತಿ, ಅಂದರೆ ವಾರಕ್ಕೆ 55 ಗಂಟೆಗಿಂತ ಜಾಸ್ತಿ ಕೆಲಸ ಮಾಡ್ತಾರಲ್ಲ, ಸೊ ಅದರಲ್ಲಿ 67% ಹಾರ್ಟ್ ಅಟ್ಯಾಕ್ ಆಗೋವಂಥ ಒಂದು ಕಂಡೀಷನ್ ಇದೆ ಅಂತ ಒಂದು ರಿಸರ್ಚ್ ರಿಪೋರ್ಟ್ ಮಾಡುತ್ತೆ. ಇದರಿಂದ ಏನು ಸ್ಪಷ್ಟ ಆಗುತ್ತೆ ಅಂದರೆ, ನಾವು ಈ ಒಂದು ಬ್ಯಾಲೆನ್ಸ್ ಲೈಫ್ನ ಹುಡುಕ್ತಾ ಹೋದಾಗ ನಮಗೂ ಒಂದು ಹೆಲ್ತ್ ಇದೆ ಅಂತ ಮರ್ತು ಬಿಟ್ಟಿರ್ತೀವಿ. ಸೊ ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಅನ್ನೋದು ನಮ್ಮ ಹೆಲ್ತು ಮತ್ತು ನಮ್ಮ ಬದುಕಿನ ಗುಣಮಟ್ಟನ ಮೆಜರ್ ಮಾಡೋ ಒಂದು ವಿಷಯ. ಸೊ ಈ ಒಂದು ಕೌಂಟರ್ ಬ್ಯಾಲೆನ್ಸನ್ನು ಈ ಒಂದು ಥಿಂಗ್ ಲೇಖಕ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದಾನಂದರೆ, ಸೊ ಈ ಒಂದು ಕೌಂಟರ್ ಬ್ಯಾಲೆನ್ಸಲ್ಲಿ 2 ಟೈಪ್ ಬರುತ್ತೆ. ಒಂದು ಬ್ಯಾಲೆನ್ಸಿಂಗ್ ಬಿಟ್ವೀನ್ ಲೈಫ್ ಆ್ಯಂಡ್ ವರ್ಕ್, ಇನ್ನೊಂದು ಬ್ಯಾಲೆನ್ಸಿಂಗ್ ವಿತಿನ್ ವರ್ಕ್, ಬ್ಯಾಲೆನ್ಸಿಂಗ್ ವಿತಿನ್ ಲೈಫ್. ಅಂದರೆ ಲೈಫು ಮತ್ತು ವರ್ಕ್ ನಡುವೆ ಒಂದು ಬ್ಯಾಲೆನ್ಸ್ ಮಾಡೋದು. ಇನ್ನೊಂದು ಏನಂದರೆ, ಲೈಫಲ್ಲೇ ಬ್ಯಾಲೆನ್ಸ್ ಮಾಡೋದು, ವರ್ಕಲ್ಲೇ ಬ್ಯಾಲೆನ್ಸ್ ಮಾಡೋದು. ಅರ್ಥ ಆಗಿಲ್ಲನ? ನಾನು ಹೇಳ್ತೀನಿ ಮುಂದೆ. ಪ್ರೊಫೆಷ್ನಲ್ ಸಕ್ಸಸ್ ಲೈಫಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ಅಬ್ಸರ್ವ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. 9 to 5 ವರ್ಕ್ ಮಾಡ್ತಾ ಹೋದಾಗ ಟೈಮ್ ಗೊತ್ತೇ ಆಗಲ್ಲ, ಔಟ್ ಆಫ್ ಬ್ಯಾಲೆನ್ಸಾಗಿ ಹೋಗ್ಬಿಡ್ತೀವಿ. ಯಾವ ರೀತಿ ಅಂದರೆ, 9 to 5 ಜಾಬ್ ಇರುತ್ತೆ, ಬಟ್ ನಾವು ಆ ಒಂದು ಕೆಲಸ, ಆ ಒಂದು ಪ್ರಾಜೆಕ್ಟು, ಆ ಒಂದು ವರ್ಕು ನಾನು ಇವತ್ತು ಮುಗಿಸ್ಲೇಬೇಕು ಅನ್ನೋದು ಕೂತ್ಕೊಂಡ್ಬಿಡ್ತೀವಿ. 11 ಗಂಟೆ ಆಗುತ್ತೆ, 12 ಗಂಟೆ ಆಗುತ್ತೆ. ಬಟ್ ನಮಗೂ ಒಂದು ಲೈಫ್ ಇದೆ. ಪರ್ಸ್ನಲ್ ಇಂಪಾರ್ಟೆಂಟ್ ಚೀಸ್ಗಳನ್ನು ಕೂಡ ಸೈಡಿಗಿಟ್ಟು ಆ ಒಂದು ಕೆಲಸ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ನಮ್ಮ ಲೈಫಲ್ಲಿರೋ ಇಂಪಾರ್ಟೆನ್ಸ್ ಕೆಲಸಗಳನ್ನು ನೆಗ್ಲೆಕ್ಟ್ ಮಾಡಿ, ಅವಾಯ್ಡ್ ಮಾಡಿ, ಸೈಡಿಗಿಟ್ಟು ನಮ್ದು ಆ ಒಂದು ಕೆಲಸ ಮುಗಿಯೋವರೆಗೂ ವರ್ಕ್ ಮಾಡ್ತೀವಲ್ಲ, ಅವಾಗ ನಿನಗೆ ಅಬ್ಸರ್ವ್ ಮಾಡ್ಕೋಬೇಕಾಗಿದ್ದು ಏನಂದರೆ, ಸ್ವಲ್ಪ ಅವೇರ್ನೆಸ್ ಇರಲಿ. ಒಂದು ಪ್ರೊಫೆಷನಲ್ ವರ್ಕಿಂಗ್ ಲೈಫಲ್ಲಿ ನಿನ್ನ ಬಗ್ಗೆ ನೀನು ಸ್ವಲ್ಪ ಅವೇರ್ ಆಗಿರಬೇಕು. ಯಾವ ರೀತಿ ಅಂದರೆ, ನಿಂಗೂ ಒಂದು ಲೈಫ್ ಇದೆ ಬ್ರೋ, ನಿಂಗೂ ಫ್ರೆಂಡ್ಸ್ ಇದ್ದಾರೆ, ನಿಂಗೂ ಫ್ಯಾಮಿಲಿ ಇದೆ, ನಿಂಗೂ ಮಕ್ಕಳಿದ್ದಾರೆ. ಸ್ವಲ್ಪ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಿ, ಅಮ್ಮನ ಜೊತೆ ಒಂದು 10 ನಿಮಿಷ ಮಾತಾಡೋದು ಟೈಮ್ ಕೊಡಿ, ಚಿಲ್ಡ್ರನ್ ಜೊತೆ ಆಟ ಆಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಅವ್ರ ಬಾಲ್ಯ, ಅವ್ರೊಂದು ಚೈಲ್ಡ್ಹುಡ್ ಜೊತೆ ಒಂದು ನಾವು ಎಂಜಾಯ್ ಮಾಡಿಲ್ಲ ಅಂದರೆ, ಆ ಒಂದು ಚೈಲ್ಡ್ಹುಡ್ಡಲ್ಲಿ ಅವರಿಗೆ ಒಂದು ಪೇರೆಂಟ್ಸಿಂದ ಒಂದು ಸಿಗೋ ಹ್ಯಾಪಿನೆಸ್ಸು ಸಿಗೋದೇ ಇಲ್ಲ. ಯಾಕಂದರೆ ನಾವು ಇಲ್ಲಿ ಬ್ಯುಸಿಯಾಗಿರ್ತೀವಿ. ಸೊ ಫಸ್ಟ್ ಥಿಂಗು, ನೀ ಲೈಫಲ್ಲಿ ಒಂದು ಅವೇರ್ನೆಸ್ ಬೆಳ್ಕೊ. ಯಾವುದನ್ನು ಕೂಡ ಕಂಪ್ಲೀಟಾಗಿ ಕೈ ಬಿಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ವರ್ಕೇ
ಬಟ್ ವರ್ಕಿಂತ ನಮ್ಗೆ ಲೈಫ್ ಜಾಸ್ತಿ ಇಂಪಾರ್ಟೆಂಟು, ನಮ್ದು ಫ್ಯಾಮಿಲಿ ಇಂಪಾರ್ಟೆಂಟು, ಫ್ಯಾಮಿಲಿ ಹೆಲ್ತ್ ಇಂಪಾರ್ಟೆಂಟು, ನಿಮ್ಮ ಹೆಲ್ತ್ ಇಂಪಾರ್ಟೆಂಟು. ಸೊ ಈ ರೀತಿ ಒಂದು ಕೌಂಟರ್ ಬ್ಯಾಲೆನ್ಸ್ ಅನ್ನೋ ವರ್ಡು ಆ ಬ್ಯಾಲೆನ್ಸನ್ನು ರಿಪ್ಲೇಸ್ ಮಾಡುತ್ತೆ. ಇದಕ್ಕೂ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಾನು ಒಂದು ಇಂಗ್ಲೀಷ್ ನಾವೆಲ್ ಓದ್ತಿದ್ದೆ, ಒಂದು ಕಾದಂಬರಿ ಓದ್ತಿದ್ದೆ. ಆ ಒಂದು ಲೇಖಕ ಈ ಒಂದು ಲೈಫ್ ಬ್ಯಾಲೆನ್ಸ್ಗೆ ಯಾವ ರೀತಿ ಸಖತ್ತಾಗಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾನೆ ಅಂದರೆ, ಅವ್ರು ಹೇಳ್ತಾರೆ ಲೈಫ್ ಈಸ್ ಎ ಗೇಮ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಹತ್ರ ಒಂದು 5 ಬಾಲ್ ಇದ್ದಾವೆ. ಸೊ 5 ಬಾಲ್ನ ತೊಗೊಂಡು ನಾನು ಜಗ್ಲಿಂಗ್ ಮಾಡ್ತಿದ್ದೀನಿ. ಸೊ ಆ ಒಂದು 5 ಬಾಲ್ಸ್ ಯಾವ್ಯಾವ ಅಂದರೆ ವರ್ಕು, ಫ್ಯಾಮಿಲಿ, ಫ್ರೆಂಡ್ಸ್, ಹೆಲ್ತು, ಇನ್ನೊಂದು ಇಂಟಿಗ್ರಿಟಿ, ಅಂದರೆ ಒಂದು ನಿಷ್ಠೆ. ಒಂದು ಟೈಮಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ವರ್ಕ್ ಅನ್ನೋದು ಒಂದು ರಬ್ಬರ್ ಬಾಲ್ ಇದ್ದಂಗೆ. ರಬ್ಬರ್ ಬಾಲ್ ಕೆಳಗೆ ಬಿದ್ದರೂ ಕೂಡ ಅದು ಬೌನ್ಸ್ ಬ್ಯಾಕ್ ಆಗುತ್ತೆ, ಮತ್ತೆ ರಿಟರ್ನ್ ಬರುತ್ತೆ. ಆದರೆ ಈ ಉಳಿದು 4 ಇದಾವಲ್ಲ, ಫ್ಯಾಮಿಲಿ, ಹೆಲ್ತು, ಫ್ರೆಂಡ್ಸು ಮತ್ತು ಇಂಟಿಗ್ರಿಟಿ, ಇವು 4 ಗ್ಲಾಸಿಂದ ಮಾಡಿದ್ದೇವೆ. ಒಂದು ವೇಳೆ ಕೆಳಗೆ ಬಿದ್ದರೆ ಪರ್ಮನೆಂಟ್ ಖತಮ್, ಮತ್ತು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸೇ ಇಲ್ಲ. 33, 34, 35 ಮತ್ತು ಈ ಒಂದು 40 ಎಪಿಸೋಡ್ನ ನೀವು ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಶಾರ್ಟಲ್ಲಿ ಇವು 4 ವಿಡಿಯೋಗಳದೊಂದು ಮೂಲಾಂಶ ಏನು? ನಿಮ್ಮ ಹತ್ರ 2 ಬಕೆಟ್ ಇದೆ ಅಂತ ತಿಳ್ಕೊ. ಲೈಫು, ಪ್ರೊಫೆಷನಲ್ ವರ್ಕ್ ಇರುತ್ತೆ, 2 ಬಕೆಟ್ ಅಂತ ತಿಳ್ಕೊ. ಸೊ 2 ಬಕೆಟ್ನ ಸಪ್ರೇಟ್ ಮಾಡು. ಈ ಒಂದು ಪ್ರತಿ ಬಕೆಟ್ಗೂ ಕೂಡ ಒಂದು ಕೌಂಟರ್ ಬ್ಯಾಲೆನ್ಸ್ ಸ್ಟಾರ್ಟ್ ಮಾಡು. ಪ್ರತಿಯೊಂದು ಕೌಂಟರ್ ಬ್ಯಾಲೆನ್ಸಿಂಗ್ ಬಕೆಟು ಕೂಡ ಗೋಲ್ಸು ಮತ್ತು ಎಫೆಕ್ಟ್ ಇರುತ್ತೆ. ಇವಾಗ ಏನಪ್ಪ, ನೀನು 9 to 5 ವರ್ಕ್ ಮಾಡ್ತಾ ಇದೆಯಾ? ಸೊ ಅಲ್ಲಿ ನಿನ್ನ ಪ್ರಿಯಾರಿಟಿ ಏನು? ನಿನ್ನ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಏನು? ಸೊ ಇನ್ನೊಂದು ಉಳಿದು ರಿಮೈನಿಂಗ್. ಸೊ ನಿನ್ನ ಕೆಲಸ ಏನು? ಫಸ್ಟು ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಮೇಲೆ ಟೈಮ್ ಕೊಟ್ಟು, ಅಟೆನ್ಷನ್ ಕೊಟ್ಟು, ಫೋಕಸ್ ಕೊಟ್ಟು ಆ ಕೆಲಸ ಮುಗಿಸೋದು, ಉಳಿದ ಕೆಲಸಗಳನ್ನ ಮಾಡ್ಬೋದು. ಸೊ ಇನ್ನೊಂದು ಕೌಂಟರ್ ಬ್ಯಾಲೆನ್ಸ್ ದಿ ಲೈಫ್. ಈ ಒಂದು ಲೈಫ್ ಬಕೆಟ್ ಇಲ್ಲಿ ತುಂಬ ಏರಿಯಾ ಇದೆ. ಫ್ರೆಂಡ್ಸ್ ಬರ್ತಾರೆ, ಸಂಬಂಧಿಕರು ಬರ್ತಾರೆ, ಫ್ಯಾಮಿಲಿ ಬರುತ್ತೆ, ಮಕ್ಕಳು ಬರ್ತಾರೆ, ವೈಫ್ ಬರ್ತಾರೆ, ತುಂಬ ದೂರ ಸಂಬಂಧಿಕರು ಬರ್ತಾರೆ. ತುಂಬ ಏರಿಯಾ ಇದ್ದಾವೆ. ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಶಾರ್ಟ್ ಟೈಮ್ ಕೊಟ್ಟರು ನಡೆಯುತ್ತೆ. ಬಟ್ ನೀನು ಅರ್ಥ ಮಾಡ್ಕೋ, ಯಾವುದೋ ಒಂದು ಬಾಲ್ ಬಿಟ್ಟರೂ ಕೂಡ, ಡ್ರಾಪ್ ಮಾಡಿದ್ರು ಕೂಡ ಅದರ ಎಫೆಕ್ಟ್ ನಾವು ಅನ್ವಯಿಸಲೇಬೇಕಾಗುತ್ತೆ. ನಮ್ಮ ಏಜಲ್ಲಿ ಯಾವ ಟೈಮಲ್ಲಿ ಏನು ಮಾಡಬೇಕು ಅದು ಅವಾಗ ಮಾಡಿದ್ರೆ ಉತ್ತಮ. ಇಲ್ಲಾಂದರೆ ಆ ಒಂದು ಲೈಫಿಗೆ, ಆ ಒಂದು ಟೈಮಿಗೆ ಆ ಒಂದು ವ್ಯಾಲ್ಯೂ ಇರೋದೇ ಇಲ್ಲ. ಸೊ ಇದಾಗಿತ್ತು ಈ ಒಂದು ಕೌಂಟರ್ ಬ್ಯಾಲೆನ್ಸ್ ಎಫೆಕ್ಟ್. ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.